ಗೌತಮ ಬುದ್ಧ ಜನಿಸಿದ ಬಿಹಾರದಲ್ಲಿ ಎನ್ಡಿಎ ಪಕ್ಷಗಳ ಒಕ್ಕೂಟ ಸರ್ಕಾರ ರಚನೆಯನ್ನ ಫೈನಲ್ ಮಾಡಾಗಿದೆ. ಸಮೀಕ್ಷೆಗಳು ಹೇಳಿದಂತೆ ಎನ್ಡಿಎ ಮೈತ್ರಿಕೂಟವೇ ಭಾರಿ ಬಹುಮತದಲ್ಲಿ ಗೆದ್ದು ಬೀಗುತ್ತಿವೆ. ನರೇಂದ್ರ ಮೋದಿ ನಿತೀಶ್ ಕುಮಾರ್ ಜೋಡಿ ಡಬಲ್ ಸೆಂಚುರಿ ಬಾರಿಸಿದೆ. ಬಿಹಾರದ ಇತಿಹಾಸದಲ್ಲೇ ಫಾರ್ ದ ಫಸ್ಟ್ ಟೈಮ್ ಎನ್ಡಿಎ ಮೈತ್ರಿಕೂಟ 243 ಕ್ಷೇತ್ರಗಳ ಪೈಕಿ 200ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ತೆಕ್ಕೆಗೆ ಹಾಕಿಕೊಂಡು ಹಿಸ್ಟರಿ ನಿರ್ಮಿಸಿದ್ದು, ಬಿಜೆಪಿ ಜೆಡಿಯು ಕಾರ್ಯಕರ್ತರ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕೇಸರಿ ಬಾವುಟವನ್ನು ಹಾರಿಸ್ತಾ ಜೈ ಹೋ ಬಿಜೆಪಿ, ಜೈ ಹೋ ಜೆಡಿಯು, ಜೈ ಜೈ ಎಲ್ಜೆಪಿ ಅಂತ ಸಂಭ್ರಮ ಆಚರಿಸುತ್ತಿದ್ದಾರೆ. ಬಿಹಾರ ಗೆದ್ದಿದೆ. ಬಿಹಾರದ ಜನ ಗೆದ್ದಿದ್ದಾರೆ. ಯಾಕಂದ್ರೆ ಈ ಸಾರಿ ಹಿಂದೆಂದಿಗಿಂತಲೂ ದಾಖಲೆಯ ಮತದಾನವಾಗಿತ್ತು. 2 ಹಂತಗಳ ಮತದಾನ ಸೇರಿದ್ರೆ ಒಟ್ಟು 66.91% ಮತದಾನವಾಗಿತ್ತು. ಕಳೆದ ಸಾರಿಗಿಂತ 12% ಹೆಚ್ಚು ಮತದಾನವಾಗಿತ್ತು. ಅದರಲ್ಲೂ ಬಿಹಾರದಲ್ಲಿ 71.6% ಮಹಿಳೆಯರು ಮತದಾನ ಮಾಡಿದ್ರು. ಅಂದ್ರೆ ತಮ್ಮ ಮುಂದಿನ ಆಳುವವರನ್ನ ಆರಿಸಲು ಇಡೀ ಬಿಹಾರ ಒಗ್ಗಟ್ಟಾಗಿತ್ತು. ಅದು ಈಗ ಜನಾದೇಶದಲ್ಲಿ ಸ್ಪಷ್ಟವಾಗಿದೆ. ಬಿಹಾರದಲ್ಲಿ ಮತ್ತೊಮ್ಮೆ ಎನ್ಡಿಎ ಸರ್ಕಾರ ರಚನೆಗೆ ಜನ ಆಶೀರ್ವದಿಸಿದ್ದಾರೆ. ನರೇಂದ್ರ ನಿತೀಶ್ ಜೋಡಿಗೆ ಮತ್ತೊಮ್ಮೆ ಸರ್ಕಾರ ರಚಿಸಲು ಜನ ಆಹ್ವಾನಿಸಿದ್ದಾರೆ. ಕಾಂಗ್ರೆಸ್ ಅಂತೂ ಕಳೆದ 7 ದಶಕದಲ್ಲೇ ಅತಿ ಕಳಪೆ ಪ್ರದರ್ಶನ ದಾಖಲಿಸಿದೆ. ಈ ವಿಜಯದಲ್ಲಿ ಹಲವು ನಾಯಕರಿದ್ದಾರೆ. ಆದರೆ ಒಬ್ಬ ಮಾತ್ರ ಮಹಾನಾಯಕ, ಅದು ನರೇಂದ್ರ ದಾಮೋದರ ದಾಸ್ ಮೋದಿ. ಬಿಹಾರ ಚುನಾವಣೆ ವಿಜಯೋತ್ಸವದ ಈ ದೃಶ್ಯ ಕೇವಲ ಸರ್ಕಾರ ರಚನೆಗೆ ಸಿಕ್ಕ ಭರವಸೆಯಷ್ಟೇ ಅಲ್ಲ, ಇದು ಎನ್ಡಿಎ ಬಿಹಾರಿ ಜನರಲ್ಲಿ ಇಷ್ಟು ವರ್ಷ ಮೂಡಿಸಿರೋ ಭರವಸೆಗೂ ಸಂಬಂಧಿಸಿದ್ದು. ಎಕ್ಸಿಟ್ ಪೋಲ್ನಲ್ಲೇ ಈ ಭರವಸೆ ಗೆಲುವು ಸಾಬೀತಾಗಿತ್ತು. ಮತದಾನ ಮುಗಿದ ದಿನ ಸಂಜೆಯೇ ಎಲ್ಲೆಡೆ ಇದೇ ದೃಶ್ಯಗಳೇ ಕಂಡು ಬಂದಿದ್ದವು. ಅದೇ ದೃಶ್ಯ ಈಗ ಕೌಂಟಿಂಗ್ ದಿನವೂ ಕಾಣಿಸ್ತಿದೆ. ನ್ಯೂಸ್ 18 ಸಮೀಕ್ಷೆಯಲ್ಲಿ ಎನ್ಡಿಎಗೆ ಬಹುಮತ ಸಾಧ್ಯತೆ ಅನ್ನುವಂಥದ್ದು ಗೋಚರಿಸ್ತಾರೆ. ಎನ್ಡಿಎಗೆ 140ರಿಂದ 150 ಸೀಟ್ಗಳಲ್ಲಿ ಗೆಲ್ಲಬಹುದು. ಆದರೆ ಈ ಲ್ಯಾಂಡ್ ಸ್ಲೈಡ್ ವಿಕ್ಟರಿಯ ಹಿಂದಿನ ಕಹಾನಿ ಏನು? ಬಿಹಾರದ ಈ ಜನಾದೇಶವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೂ ಮುನ್ನ ಬಿಹಾರದ ಸಾಮಾಜಿಕ ದೃಶ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು. ಭಾರತದ 3ನೇ ಅತಿ ಹೆಚ್ಚು ಜನಸಂಖ್ಯೆ ಇರೋ ರಾಜ್ಯ ಮತ್ತು 89% ಗ್ರಾಮೀಣ ಪ್ರದೇಶವೇ ಇರೋ ರಾಜ್ಯ ಬಿಹಾರ. ಹಾಗಾಗಿಯೇ ಬಿಹಾರದ ರಾಜಕಾರಣಕ್ಕೆ ಅಲ್ಲಿನ ಗ್ರಾಮೀಣ ಪ್ರದೇಶವೇ ನಿರ್ಣಾಯಕ ಅನ್ನೋದನ್ನ ಈ ಸಂಖ್ಯೆ ಹೇಳುತ್ತೆ. ಇದು ಕೇವಲ ಬಿಹಾರವೊಂದೇ ಅಲ್ಲ, ಇಡೀ ಭಾರತದ ಸಂರಚನೆಯೂ ಇರೋದು ಹೀಗೆಯೇ. ಬಿಹಾರದ ಜನ ಅಂದ್ರೆ ಕಠಿಣ ಪರಿಶ್ರಮ, ಸಂಘರ್ಷ, ಆತ್ಮಾಭಿಮಾನಕ್ಕೆ ಹೆಸರಾದವರು. ಮತ್ತು ಇದೇ ಭಾವನೆ ಈ ಸಲದ ವೋಟಿಂಗ್ನಲ್ಲೂ ಕಾಣಿಸಿತ್ತು. ಭರವಸೆ ಇಡಬಹುದಾದ ನಾಯಕತ್ವದ ಜೊತೆಗೆ ತಾವು ಸದಾ ನಿಲ್ಲುತ್ತೇವೆ ಎನ್ನುವುದನ್ನು ಅದು ತೋರಿಸಿತ್ತು. ಈ ಸಲದ ಬಿಹಾರದ ಮತದಾನ ಕೇವಲ ಸರ್ಕಾರ ಬದಲಾವಣೆ ಅಥವಾ ಸರ್ಕಾರ ರಚನೆಯ ನಿರ್ಧಾರವಷ್ಟೇ ಆಗಿರಲಿಲ್ಲ. ಬದಲಿಗೆ ಅದು ಸ್ಥಿರ ಸರ್ಕಾರ ಮತ್ತು ಗಟ್ಟಿ ನಾಯಕತ್ವದ ಭರವಸೆಗೆ ಒತ್ತು ಕೊಡುವ ಗ್ರಾಮೀಣ ಭಾರತದ ಸಾಮೂಹಿಕ ಧ್ವನಿಯಾಗಿತ್ತು. ಪಿಎಂ ಮೋದಿ ಈ ಮೊದಲೇ ಇಂಥದ್ದೊಂದು ಗೆಲುವಿನ ಭವಿಷ್ಯವನ್ನ ಸಾರಿ ಹೇಳಿದ್ರು. एनडीए की अब तक की सबसे बड़ी विजय इस चुनाव में पक्की है दोस्तों। 14 तारीख के बाद आपको मैं कह रहा हूं, विजय उत्सव की तैयारी कर लीजिए। ಬಿಹಾರ ಎಲೆಕ್ಷನ್ನಲ್ಲಿ ಛತ್ತಿಮಯ್ಯ ಕಮಾಲ್. ಹೌದು, ಈ ಸಲದ ಚುನಾವಣೆ ಸಂಪೂರ್ಣವಾಗಿ ಆತ್ಮಗೌರವ ಮತ್ತು ಬಿಹಾರದ ಅಸ್ಮಿತೆಯ ಪ್ರಶ್ನೆಯ ಮೇಲೆ ನಿಂತಿತ್ತು. ಬಿಹಾರ ಚುನಾವಣೆಯ ಹೊತ್ತಲ್ಲೇ ಬಂದ ಛತ್ ಹಬ್ಬ ಈ ಸಲದ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಯಿತು.
ಕಾಂಗ್ರೆಸ್ ಮತ್ತು ಆರ್ಜೆಡಿ ನಾಯಕರು ಬಿಹಾರದ ಅತ್ಯಂತ ಪ್ರಸಿದ್ಧ ಛತ್ ಹಬ್ಬವನ್ನ ಛತಿಮಯ್ಯ ದೇವಿಯನ್ನ ಅವಮಾನಿಸಿದ್ರು ಅಂತ ಮೋದಿ ಬಹಿರಂಗ ಸಭೆಯಲ್ಲೇ ಆರೋಪಿಸಿದ್ರು. ಇವೆಲ್ಲದರ ಜೊತೆಗೆ ಛತ್ ಪೂಜೆಗೆ ಸಂಬಂಧಿಸಿ ಹೇಳಿದ್ದ ವಿಪಕ್ಷಗಳ ಹೇಳಿಕೆಗಳು ಜನರ ಮೇಲೆ ಕೆಟ್ಟ ಪರಿಣಾಮವನ್ನೇ ಬೀರಿದವು. ಇದಕ್ಕೆ ಪ್ರತಿಯಾಗಿ ಮೋದಿ ಸರ್ಕಾರವಂತೂ ಛತ್ ಪೂಜೆಯನ್ನ ಯುನೆಸ್ಕೋದ ಅಂತಾರಾಷ್ಟ್ರೀಯ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸುವ ನಿರ್ಧಾರವನ್ನೂ ಕೈಗೊಂಡಿದೆ ಅಂತ ಹೇಳಿದ್ರು. दुनिया भी इन मूल्यों से सीखे। साथियों, हम छठ महापर्व को मानवता के महापर्व के रूप में दुनिया की एक बहुत बड़ी संस्था है, दुनिया के सारे देश उसके साथ जुड़े हुए हैं। उस संस्था का नाम है यूनेस्को। हम लोग कोशिश कर रहे हैं कि यूनेस्को की जो विश्व विरासत की सूची है, पूरी दुनिया की ये महत्वपूर्ण संस्था यूनेस्को, और उसमें जो विश्व विरासत की सूची बनती है, बड़ी जांच पड़ताल के बाद बनती है, लंबी प्रक्रिया के बाद बनती है। हमारी सरकार लगातार कोशिश कर रही है कि हमारे इस छठ महापर्व को भी यूनेस्को की उस सूची में नाम दर्ज हो जाए। ಆ ಮೂಲಕ ಮೋದಿ ಸರ್ಕಾರ ಬಿಹಾರದ ಜನರ ಭಾವನೆಗಳನ್ನು ಗೌರವಿಸಿತ್ತು. ಜನ ಕೂಡ ಈ ಚುನಾವಣೆಯನ್ನ ತಮ್ಮ ಅಸ್ಮಿತೆ, ಪರಂಪರೆ ಮತ್ತು ಆತ್ಮಗೌರವದ ಸಮ್ಮಾನದಂತೆ ಕಂಡ್ರು. ಅಸ್ಮಿತೆ, ಆತ್ಮಗೌರವದ ವಿಚಾರ ಬಂದಾಗ ಇಡೀ ರಾಜ್ಯ ಒಂದಾಗಿ ನಿಂತು ಮತ ಹಾಕುತ್ತೆ ಅನ್ನೋ ಸಂದೇಶವನ್ನು ಬಿಹಾರದಲ್ಲಿ ವೋಟ್ ಮೂಲಕ ಸಾರಲಾಯಿತು. ಬಿಹಾರ ಮತ್ತು ನರೇಂದ್ರ ಮೋದಿಯ ಮಧ್ಯೆ ಕಳೆದ 1 ದಶಕದಲ್ಲಿ ನಿರ್ಮಾಣವಾಗಿರೋ ವಿಶ್ವಾಸ, ನಂಬಿಕೆ ಈ ಸಲದ ಚುನಾವಣೆಯಲ್ಲೂ ನಿರ್ಣಾಯಕವಾಗಿ ಕಂಡುಬಂತು. ಎರಡು 2014, 2019 ಮತ್ತು 2024ರ ಲೋಕಸಭೆ ಚುನಾವಣೆಯ ಜೊತೆಗೆ 2020 ಮತ್ತು 2025ರ ವಿಧಾನಸಭೆ ಚುನಾವಣೆ ನಿರಂತರ 5 ಅತಿ ದೊಡ್ಡ ಚುನಾವಣೆಯಲ್ಲೂ ಎನ್ಡಿಎಗೆ ಭಾರೀ ಬಹುಮತವೇ ಸಿಕ್ಕಿದೆ. ಇದು ಯಾವುದೋ ಸಾಮಾನ್ಯ ರಾಜಕಾರಣದ ಟ್ರೆಂಡ್ ಅಷ್ಟೇ ಅಲ್ಲ, ಬದಲಿಗೆ ಒಂದು ಸದೃಢ ನಾಯಕತ್ವದ ಮೇಲೆ ಜನರಿಗಿರೋ ಗಾಢ ನಂಬಿಕೆ, ವಿಶ್ವಾಸದ ಸಂಕೇತವೂ ಹೌದು. ಅಭಿವೃದ್ಧಿ, ಸ್ಥಿರತೆ ಮತ್ತು ರಾಷ್ಟ್ರೀಯ ನಾಯಕತ್ವದ ಮೇಲೆ ಬಿಹಾರದ ಜನರಿಗಿರೋ ನಂಬಿಕೆಯೂ ಹೌದು. ಬಿಹಾರದ ಚುನಾವಣೆಯಲ್ಲೂ ಮೋದಿ ಮಹಾನಾಯಕನಾಗಿ ಮತ್ತೊಮ್ಮೆ ಹೊರಹೊಮ್ಮಿದ್ರು. ಬಿಹಾರದ ಚುನಾವಣೆಗೆ ಕೇವಲ 5 ತಿಂಗಳ ಕಾಲ ಮಾತ್ರ ಬಾಕಿ ಇತ್ತು. ಅದೇ ಹೊತ್ತಿಗೆ ಚುನಾವಣಾ ಆಯೋಗ ನೀಡಿದ ಒಂದು ಘೋಷಣೆಗೆ ಇಡೀ ದೇಶ ದಂಗಾಗಿ ಹೋಗಿತ್ತು. ಅದರಲ್ಲೂ ವಿಶೇಷವಾಗಿ ಆ ಘೋಷಣೆ ಬಿಹಾರದ ರಾಜಕಾರಣದಲ್ಲಿ ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು. बिहार में एसआईआर प्रारंभ किया जाए। ಚುನಾವಣಾ ಆಯೋಗ ಬಿಹಾರದಲ್ಲಿ ಮತದಾರರ ಪಟ್ಟಿಯ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡೋ ನಿರ್ಧಾರವನ್ನ ಘೋಷಿಸಿತ್ತು. ವಿಪಕ್ಷ ಕಾಂಗ್ರೆಸ್ ಈ ವಿಚಾರವನ್ನ ಕೆದಕಿತ್ತು ಮತ್ತು ಚುನಾವಣಾ ಆಯೋಗದ ಜೊತೆಗೆ ಬಿಜೆಪಿಯ ಮೇಲೂ ವೋಟ್ ಚೋರಿಯ ಆರೋಪವನ್ನ ಮಾಡತೊಡಗಿತ್ತು. बीजेपी और इलेक्शन कमिश्नर के कल्यूजन से हो रहा है, तो ये बात आप याद रखिए, वोट चोरी नहीं होने देनी है। ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಜೊತೆ ಸೇರಿ ಬಿಹಾರದಲ್ಲಿ ವೋಟರ್ ಅಧಿಕಾರ ಯಾತ್ರೆ ಹೊರಟರು. ಇಡೀ ಬಿಹಾರದಲ್ಲಿ ಎನ್ಡಿಎಗೆ ವಿರುದ್ಧವಾದ ಒಂದು ಭಯಂಕರ ಅಲೆಯನ್ನ ಸೃಷ್ಟಿಸಲು ಸಂಪೂರ್ಣ ಪ್ರಯತ್ನವನ್ನ ನಡೆಸಲಾಯಿತು. ರಾಹುಲ್ ಯಾತ್ರೆ ಮಾಡಿದ ಒಂದು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆದ್ದಿಲ್ಲ.
ಬಿಹಾರದ 25 ಜಿಲ್ಲೆಗಳಲ್ಲಿ 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಯಾತ್ರೆ ಮಾಡಿದ್ದರು. ರಾಹುಲ್ ಗಾಂಧಿ ಬರೋಬ್ಬರಿ 1300 ಕಿಲೋಮೀಟರ್ ಯಾತ್ರೆ ಮಾಡಿದ್ದರು. ಆದರೆ ರಾಹುಲ್ ಯಾತ್ರೆ ಮಾಡಿದ್ದ 110 ಕ್ಷೇತ್ರಗಳ ಪೈಕಿ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆದ್ದಿಲ್ಲ. ರಾಹುಲ್ ಗಾಂಧಿ ಯಾತ್ರೆ ಮಾಡಿದ ಕ್ಷೇತ್ರಗಳಲ್ಲಾದರೂ ಪಕ್ಷ ಗೆಲ್ಲುವ ನಿರೀಕ್ಷೆಯಲ್ಲಿ ನಾಯಕರು ಕಾರ್ಯಕರ್ತರಿದ್ರು. ಆದರೆ ಅದೆಲ್ಲವೂ ಈಗ ಎನ್ಡಿಎ ಸುನಾಮಿ ಗೆಲುವಿನಿಂದಾಗಿ ಹುಸಿಯಾಗಿದೆ. ಬಿಹಾರದಲ್ಲಿ ರಾಹುಲ್ ಗಾಂಧಿ ಮ್ಯಾಜಿಕ್ ನಡೆದಿಲ್ಲ. ಇನ್ನೊಂದು ಕಡೆ 3 ವರ್ಷದಿಂದ ಬಿಹಾರದಲ್ಲಿ ಓಡಾಡುತ್ತಿದ್ದ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಕೂಡ ಪಾಟ್ನಾಗೆ ಬಂದು ತಮ್ಮದೇ ರಾಜಕೀಯ ಪಕ್ಷವನ್ನು ರಚಿಸಿ ತ್ರಿಕೋನ ಸ್ಪರ್ಧೆಯ ಅಲೆಯನ್ನ ಸೃಷ್ಟಿಸಲು ಪ್ರಯತ್ನಿಸಿದ್ರು. ಹೀಗೆ ಬಿಹಾರದ ರಾಜಕಾರಣದಲ್ಲಿ ಎನ್ಡಿಎ ವಿರುದ್ಧದ ಅಲೆ ಸೃಷ್ಟಿಯಾಗುತ್ತಲೇ ಬಂತು. बिहार के चुनाव 2 फेजेस में होंगे. ಹೀಗೆ ದಿಢೀರನೆ ಅಕ್ಟೋಬರ್ 6ರಂದು ಚುನಾವಣಾ ಆಯೋಗ ಬಿಹಾರ ವಿಧಾನಸಭೆಗೆ ಚುನಾವಣೆಯನ್ನು ಅಧಿಕೃತವಾಗಿ ಘೋಷಿಸಿಯೇ ಬಿಟ್ಟಿತ್ತು. ಮತದಾನಕ್ಕೆ ಈಗ ಕೇವಲ 1 ತಿಂಗಳ ಸಮಯವಷ್ಟೇ ಉಳಿದಿತ್ತು. ಈ ಮಧ್ಯೆ ಮೋದಿ ಕೇವಲ 1 ಸಲವಷ್ಟೇ ಬಿಹಾರಕ್ಕೆ ಭೇಟಿ ನೀಡಿದ್ರು. ಬಿಜೆಪಿ ಗ್ರೌಂಡ್ ಲೆವೆಲ್ನಲ್ಲಿ ಆಕ್ಟಿವ್ ಏನೋ ಆಗಿತ್ತು ನಿಜ. ಆದರೆ ಮಹಾಗಠಬಂಧನ್ಗೆ ಹೋಲಿಸಿದ್ರೆ ಬಿಜೆಪಿ ಕಾರ್ಯಕರ್ತರ ಜೋಶ್ ಕಡಿಮೆ ಇತ್ತು. ಆಗ ಎಂಟ್ರಿಯಾಗಿಯೇ ಬಿಟ್ಟರು ನೋಡಿ ಪ್ರಧಾನಿ ಮೋದಿ. ಕ್ರಿಕೆಟ್ನ ಸ್ಲೋ ಓವರ್ನಂತೆ ಮೋದಿ ಬಿಹಾರದ ರಾಜಕಾರಣದ ಪಿಚ್ಗೆ ಇಳಿದೇ ಬಿಟ್ರು ಮತ್ತು ಒಂದರ ನಂತರ ಒಂದು ಭಾಷಣ, ಆಕ್ರಮಣಕಾರಿ ಹೇಳಿಕೆಗಳಿಂದ ಬಿಹಾರದ ಮೂಡನ್ನೇ ಬದಲಿಸಿಬಿಟ್ರು. क्रूरता, कटुता, कुसंस्कार. ಬಿಹಾರ ಜನತೆಯನ್ನ ತಲುಪುವ ಜೊತೆಗೆ ಪ್ರಧಾನಿ ಮೋದಿ ಕಾರ್ಯಕರ್ತರ ಜೋಶನ್ನು ಕೂಡ ಹೆಚ್ಚಿಸಿದ್ರು. ಕಾರ್ಯಕರ್ತರನ್ನ ಹುರಿದುಂಬಿಸಿದ್ರು. ಮೇರಾ ಬೂತ್ ಸಬ್ಸೆ ಮಜಬೂತ್ ಕಾರ್ಯಕ್ರಮವನ್ನ ನಡೆಸಿ ಬೂತ್ ಲೆವೆಲ್ನ ಕಾರ್ಯಕರ್ತರ ಜೊತೆಗೂ ಸಂವಾದ ನಡೆಸಿದ್ರು. ಅವರ ಸಂಕಟಗಳನ್ನ ಅರ್ಥ ಮಾಡಿಕೊಂಡ್ರು ಮತ್ತು ವಿಜಯದ ಮಂತ್ರವನ್ನ ಹೇಳುತ್ತಲೇ ಅವರ ಜೋಶನ್ನ ಬಡಿದೆಚ್ಚರಿಸಿದ್ರು. भाजपा के आप जैसे जागरूक और कर्मठ कार्यकर्ता ही भाजपा और एनडीए की विजय की गारंटी है. ಪಿಎಂ ಮೋದಿ ಬಿಹಾರದ ಜನರಿಗೆ ಹತ್ತಿರವಾದ್ರು. ತಮ್ಮ ಭಾಷಣಗಳಲ್ಲಿ ಬಿಹಾರದ ಲೋಕಲ್ ಭಾಷೆಗಳನ್ನ ಮಾತನಾಡಿದ್ರು. ಬಿಹಾರದ ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲಲ್ಲಿನ ಪ್ರತ್ಯೇಕ ಪ್ರಾದೇಶಿಕ ಭಾಷೆಗಳಲ್ಲೇ ಮಾತನಾಡಿ ಜನಮೆಚ್ಚುಗೆಗೆ ಪಾತ್ರರಾದ್ರು. ಶಹಬಾಜ್ನಲ್ಲಿ ಭೋಜ್ಪುರಿಯಲ್ಲೇ ಮಾತನಾಡಿದ್ರು. हम प्रणाम करता नहीं, हम तोहरा. ಮಿಥಿಲಾದಲ್ಲಿ ಮೈಥಿಲಿ ಭಾಷೆಯಲ್ಲಿ ಜನರಿಗೆ ನಮಸ್ಕಾರ ತಿಳಿಸಿದ್ರು. प्रणाम करे छियो. ಮತ್ತು ಮಗಧದಲ್ಲಿ ಮಾಗಧ ಭಾಷೆಯ ಸ್ಟೈಲ್. ಈ ಹಾಲ್ಚಾಲ್ ಛೋ. ಸ್ಥಳೀಯ ಜನರ ಭಾಷೆಯನ್ನೇ ಮಾತನಾಡ್ತಾ ಬಿಹಾರಿ ಜನರಿಗೆ ಹತ್ತಿರವಾದ್ರು ಮೋದಿ. जन्म भूमि अच्छी मिथिला, समारोह है मां कनी आबी अपन नहर निहारू है. ಇನ್ನು ದೇಶದ ಯಾವುದೇ ಭಾಗದ ಜನರಿಗೂ ಬಿಹಾರವೆಂದ್ರೆ ಜಂಗಲ್ ರಾಜ್ ನೆನಪಿನ ಸುರುಳಿ ಬಿಚ್ಚುತ್ತದೆ. ಅಷ್ಟರ ಮಟ್ಟಿಗೆ ಆರ್ಜೆಡಿಯ ಸರ್ವೋಚ್ಚ ನಾಯಕ ಲಾಲು ಪ್ರಸಾದ್ ಯಾದವ್ ಅವರ 15 ವರ್ಷಗಳ ಆಳ್ವಿಕೆ ಕುಖ್ಯಾತಿ ಪಡೆದಿದೆ. ಬಿಹಾರ ಇನ್ನೂ ಈ ನೆರಳಿನಿಂದ ಹೊರಬಂದಿಲ್ಲ. ಮೋದಿ ಈ ಸಲದ ಚುನಾವಣಾ ಪ್ರಚಾರದಲ್ಲೂ ಅದೇ ಜಂಗಲ್ ರಾಜನ್ನ ಮೆನ್ಷನ್ ಮಾಡಿದ್ರು. ಆ ಮೂಲಕ ಬಿಹಾರದ ಯುವಕರನ್ನುದ್ದೇಶಿಸಿ ಮಾತನಾಡಿದ್ರು. लालटेन वालों ने बिहार में जंगल राज दिया. इन लोगों ने सबको बर्बाद किया. ಮೋದಿ ಬಿಹಾರದ ಯುವಕರಿಗೆ ಪದೇ ಪದೇ ಈ ಮಾತನ್ನ ನೆನಪಿಸಿದ್ರು. ಬಿಹಾರಕ್ಕಿರೋ ಜಂಗಲ್ ರಾಜ ಹಣೆಪಟ್ಟಿಯಿಂದ ಹೊರಬನ್ನಿ ಅಂದ್ರು. ಈ ವಿಚಾರವೇ ಆರ್ಜೆಡಿಗೆ ಭಾರೀ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. आरजेडी वालों का एक गाना है, आएगी भैया की सरकार, बनेंगे रंगदार. ಚುನಾವಣಾ ಕಣದಲ್ಲಿ ಜಂಗಲ್ ರಾಜು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಚರ್ಚೆಯಾದ ಮತ್ತೊಂದು ವಿಷಯ ವಲಸೆ. ಬಿಹಾರದಲ್ಲಿ 25 ವರ್ಷದೊಳಗಿನ ಯುವ ಸಮುದಾಯ ದೇಶದಲ್ಲೇ ಹೆಚ್ಚು. ಆದರೆ ಉದ್ಯೋಗದ ಅವಕಾಶವಿಲ್ಲ. ಬಂಡವಾಳ ಹೂಡಿಕೆಯೂ ಇಡೀ ದೇಶದಲ್ಲಿ ಬಿಹಾರದಲ್ಲಿಯೇ ಕಡಿಮೆ. ಹೀಗಾಗಿ ಉದ್ಯೋಗ ಅರಸಿ ಬಿಹಾರದಿಂದ ವಲಸೆ ಅಧಿಕ. ಮೋದಿ ಉದ್ಯೋಗಾವಕಾಶ ಹೆಚ್ಚಳದ ಭರವಸೆಯನ್ನೂ ನೀಡಿದ್ರು. ಎನ್ಡಿಎ ಗೆಲುವಿಗೆ 10 ಕಾರಣಗಳು. 1.
ಚಿರಾಗ್ ಪಾಸ್ವಾನ್ ಈ ಬಾರಿ ಎನ್ಡಿಎನಿಂದ ಹೊರಹೋಗದಂತೆ ನೋಡಿಕೊಂಡಿದ್ದು ಇದರಿಂದ ಜೆಡಿಯು ಹೆಚ್ಚಿನ ಕ್ಷೇತ್ರ ಗೆಲ್ಲಲು ಕಾರಣವಾಯಿತು. 2. ಮಹಿಳೆಯರು ಎನ್ಡಿಎ ಕಡೆಗೆ ಒಲವು ತೋರಿದ್ದು ಎನ್ಡಿಎ ಭರ್ಜರಿ ಗೆಲುವಿಗೆ ಕಾರಣವಾಯಿತು. 3. 2010ರಲ್ಲೇ ನಿತೀಶ್ ಕುಮಾರ್ ಮದ್ಯಪಾನ ನಿಷೇಧಿಸಿದ್ರು. ಆದರೆ ಮದ್ಯಪಾನ ನಿಷೇಧ ವಾಪಸ್ ಪಡೆಯುವುದಾಗಿ ಹೇಳಿದ್ದ ಪ್ರಶಾಂತ್ ಕಿಶೋರ್ ಮಹಿಳೆಯರಿಗೆ ಮದ್ಯಪಾನ ನಿಷೇಧ ವಾಪಸ್ ಪಡೆಯುವುದು ಇಷ್ಟ ಇರಲಿಲ್ಲ. 4. ಮಹಿಳೆಯರಿಗೆ 10,000 ರೂಪಾಯಿ ಹಣವನ್ನ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀಡಿದ್ದು ಎನ್ಡಿಎಗೆ ವರವಾಯಿತು. ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಎನ್ಡಿಎ ಪರ ಮತ ಚಲಾಯಿಸಿದ್ರು. 5. ಮೋದಿ ನಿತೀಶ್ ಜನರಲ್ಲಿ ಜಂಗಲ್ ರಾಜ್ ಸರ್ಕಾರ ಬರದಂತೆ ತಡೆಯಬೇಕೆಂದು ಪ್ರಚಾರ ಮಾಡಿದ್ದು. 6. ಜನರಿಗೆ ಪ್ರತಿ ತಿಂಗಳು 125 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವ ನಿತೀಶ್ ಕುಮಾರ್ ಭರವಸೆಯಿಂದ ಎನ್ಡಿಎ ಕಡೆಗೆ ವಾಲಿದ್ರು. 7. ಯಾದವೇತರ ಜನಾಂಗಗಳು ಜೆಡಿಯು ಕಡೆಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದು. 8. ಮುಸ್ಲಿಂ ಸಮುದಾಯದ ಮತಗಳು ಪೂರ್ತಿಯಾಗಿ ಆರ್ಜೆಡಿ ಬೆಂಬಲಿಸದೆ ನಿತೀಶ್ ಕುಮಾರ್ ಕಡೆ ಒಲವು ತೋರಿದ್ದು. 9. ನಿತೀಶ್ ಕುಮಾರ್ ನಾಯಕತ್ವ, ಅನುಭವ, ಈ ಹಿಂದಿನ ಆಡಳಿತದ ಟ್ರ್ಯಾಕ್ ರೆಕಾರ್ಡ್ ಕೂಡ ಎನ್ಡಿಎ ಗೆಲುವಿಗೆ ಕಾರಣವಾಯಿತು. 10. ನಿತೀಶ್ ಕುಮಾರ್ ಆಳ್ವಿಕೆಯಲ್ಲಿ ಇದ್ದ ಮಹಿಳೆಯರ ಸುರಕ್ಷತೆ, ಮೂಲಸೌಕರ್ಯ ವೃದ್ಧಿ ಎಲ್ಲವೂ ಎನ್ಡಿಎನತ್ತ ಜನರು ಮತ್ತೆ ಒಲವು ತೋರಲು ಕಾರಣವಾದವು. ಬಿಜೆಪಿ ಮಹಿಳಾ ಮೋರ್ಚಾದ ಭರ್ಜರಿ ತಯಾರಿ. ಇನ್ನು ಬಿಹಾರದಲ್ಲಿ ಬಿಜೆಪಿಯ ಮಹಿಳಾ ಮೋರ್ಚಾವಂತೂ ದಾಖಲೆಯ ತಯಾರಿ ಮಾಡಿತ್ತು. ಮಹಿಳಾ ಮೋರ್ಚಾ ತಮ್ಮ ಪ್ರಚಾರ ಕಾರ್ಯವನ್ನ ಚುನಾವಣೆಗೂ ಮೊದಲೇ ಅಂದ್ರೆ ಜೂನ್ ಜುಲೈ ತಿಂಗಳಲ್ಲೇ ಆರಂಭಿಸಿತ್ತು. ಪ್ರಚಾರಕ್ಕಾಗಿ 7 ರಾಜ್ಯಗಳಿಂದ 300ಕ್ಕೂ ಹೆಚ್ಚು ಸ್ವಯಂ ಸೇವಕ ಸಹೋದರಿಯರು ಬಿಹಾರದಲ್ಲಿ ಸಂಚರಿಸಿದ್ರು. ಸ್ಥಳೀಯ ಸಮಸ್ಯೆಗಳ ಕುರಿತು ಮಾಹಿತಿ ಕಲೆ ಹಾಕಿದ್ರು. ಇದರ ಜೊತೆಗೆ ಸ್ಥಳೀಯ ಮಹಿಳಾ ಕಾರ್ಯಕರ್ತರು, ಅಧಿಕಾರಿಗಳು ಮತ್ತು ಸ್ವಸಹಾಯ ಗುಂಪಿನ ಸದಸ್ಯರೊಂದಿಗೆ ನೇರ ಸಂಪರ್ಕ ಸಾಧಿಸಿದ್ರು. ಎಲ್ಲ ಕಾರ್ಯಕ್ರಮಗಳನ್ನು ಅಂದುಕೊಂಡಂತೆ ಮಾಡಿ ಮುಗಿಸಿದ್ರು. ಬಿಜೆಪಿ ಬಿಹಾರದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಮಹಿಳೆಯರಿಗೆ ಹತ್ತಿರವಾಗಿತ್ತು. ಅವರನ್ನ ಭಾವನಾತ್ಮಕವಾಗಿ ಸೆಳೆಯಿತು. ಮಹಿಳಾ ಮತದಾರರನ್ನ ನೇರವಾಗಿ ತಲುಪಿ ಅವರ ಸಮಸ್ಯೆಗಳನ್ನು ಆಲಿಸಿ ಸರ್ಕಾರವು ಕೈಗೊಂಡ ಪರಿಹಾರ ಕ್ರಮಗಳನ್ನು ವಿವರಿಸೋದು ಬಿಜೆಪಿ ಮಹಿಳಾ ಮೋರ್ಚಾದ ಪ್ರಮುಖ ತಂತ್ರವಾಗಿತ್ತು. ಅದರಂತೆ ಕ್ಷೇತ್ರಗಳಲ್ಲಿ ಓಡಾಡಿ ಕಾರ್ಯಸಾಧನೆ ಮಾಡಿದ್ರು. ಪ್ರಧಾನಿ ಮೋದಿ ಬಿಹಾರದಲ್ಲಿ ಮಹಿಳೆಯರಿಗೆ ವಿಶೇಷ ಪ್ರಾಮುಖ್ಯತೆ ನೀಡಿದ್ರು. ಮಹಿಳೆಯರು ಈ ಮೊದಲು ನಿತೀಶ್ ಕುಮಾರ್ರ ಲಾಯಲ್ ವೋಟರ್ ಏನೂ ಆಗಿರಲಿಲ್ಲ. ನಿತೀಶ್ ಜೊತೆ ನಿಮ್ಮ ನರೇಂದ್ರ ಭಾಯ್ ಕೂಡ ಸಾಥ್ ಕೊಡ್ತಾರೆ ಎಂಬ ಭರವಸೆಯನ್ನ ನೀಡಿದ್ರು. ಬಿಹಾರದಲ್ಲಿ ನೌಕರಿ ಮಾಡೋ ಜೀವಿಕಾ ದೀದಿಗಳ ಜೊತೆಗೂ ಆಪ್ತ ಸಂವಾದ ನಡೆಸಿದ್ರು. ಬಿಹಾರದಲ್ಲಿ ಈ ಸಲ ನಮ್ಮದೇ ಸರ್ಕಾರ ಅಂತ ಚುನಾವಣಾ ರ್ಯಾಲಿಯುದ್ದಕ್ಕೂ ಪ್ರಧಾನಿ ಮೋದಿ ಹೇಳಿದ್ದೇ ನಿಜವಾಗಿದೆ. ದೇಶಕ್ಕೆ ನರೇಂದ್ರ ಮೋದಿ ಪಿಎಂ, ಬಿಹಾರಕ್ಕೆ ನಿತೀಶ್ ಕುಮಾರ್ ಸಿಎಂ ಅನ್ನೋ ಅಮಿತ್ ಶಾ ಮಾತಿಗೆ ಬಿಹಾರ ಜನ ಮನ್ನಣೆ ಕೊಟ್ಟಿದ್ದಾರೆ. ಮೋದಿ ವಿಶ್ವನಾಯಕ, ಬಿಹಾರಕ್ಕೂ ಅವರೇ ಮಹಾನಾಯಕ ಅಂತ ಮೋದಿ ಹೆಸರಲ್ಲಿ ನಿತೀಶ್ ಕುಮಾರ್ ಕೇಳಿದ ವೋಟುಗಳು ಜೆಡಿಯುಗೆ ವರದಾನವಾಗಿದೆ. ಮೋದಿಜಿ ಇದ್ರೆ ನಾನು, ಮೋದಿಜಿ ಇದ್ರೆ ನನ್ನ ಪಕ್ಷ ಅಂತಿದ್ದ ರಾಮ್ ವಿಲಾಸ್ ಪಾಸ್ವಾನ್ ಪುತ್ರ ಚಿರಾಗ್ ಪಾಸ್ವಾನ್ಗೂ ಈ ಸಲ ಬಿಹಾರದ ಜನ ಬಹುಪರ ಕೇಳಿದ್ದು ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ 200ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಕೊಟ್ಟಿದ್ದಾರೆ ಜನ. ಬಿಹಾರದಲ್ಲಿ ಮಹಾಗಠಬಂಧನ್ ಮಖಾಡೆ ಮಲಗಿದ್ಯಾಕೆ? ಬಿಹಾರ ಚುನಾವಣೆ ಘೋಷಣೆಯಾದ ಮರುಕ್ಷಣದಿಂದಲೂ ಮಹಾಗಠಬಂಧನ್ ನಾಯಕರ ಒಗ್ಗಟ್ಟಿನ ಕೊರತೆಯೇ ಇಷ್ಟು ಹೀನಾಯ ಸೋಲಿಗೆ ಕಾರಣವಾಯಿತು. ಬಿಜೆಪಿಯವರು ಕೊಟ್ಟ ಗ್ಯಾರಂಟಿಗಳನ್ನು ನಂಬಲು ರೆಡಿ ಇದ್ದ ಜನ ಕಾಂಗ್ರೆಸ್ ಆರ್ಜೆಡಿ ಗ್ಯಾರಂಟಿಗಳನ್ನು ನಂಬೋಕೆ ರೆಡಿ ಇರಲಿಲ್ಲ. ಇದಿಷ್ಟೇ ಅಲ್ಲ, ರಾಹುಲ್ ಗಾಂಧಿ ತೇಜಸ್ವಿ ನಡೆಸಿದ ವೋಟ್ ಚೋರಿ ಕ್ಯಾಂಪೇನ್ಗೆಲ್ಲ ಜನ ತಲೆಕೆಡಿಸಿಕೊಳ್ಳಲಿಲ್ಲ. ಕಾಂಗ್ರೆಸ್ ಆರ್ಜೆಡಿ ಒಳಜಗಳಕ್ಕೆ ಬೇಸತ್ತ ಜನ ಈ ಸಲ ಮನ್ನಣೆ ಕೊಡಲಿಲ್ಲ. ಮಹಾಗಠಬಂಧನ್ ಗ್ಯಾರಂಟಿಗಳನ್ನು ಈ ಸಲ ಬಿಹಾರದ ಮತದಾರರು ನಂಬೋ ಸ್ಥಿತಿಯಲ್ಲಿರಲಿಲ್ಲ. ಇನ್ನು ಪ್ರಧಾನಿ ಮೋದಿ ತಾಯಿ ಬಗ್ಗೆ ಕೈ ಮುಖಂಡ ಕೆಟ್ಟ ಪದ ಬಳಸಿದ್ರು ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ಖಂಡಿಸದೆ ಸುಮ್ಮನಿದ್ದುದನ್ನ ಮಹಿಳೆಯರು ಸಹಿಸಲಿಲ್ಲ. ಬಿಹಾರ ಎಲೆಕ್ಷನ್ ಹೊತ್ತಲ್ಲೇ ಸನಾತನ ಧರ್ಮದ ಅವಹೇಳನ ಹೇಳಿಕೆಗಳು, ಬಿಹಾರ ಎಲೆಕ್ಷನ್ ಟೈಮ್ನಲ್ಲೇ ಆರ್ಎಸ್ಎಸ್ ಬಗ್ಗೆ ಸೃಷ್ಟಿಸಿದ ವಿವಾದಗಳೂ ಕೂಡ ಇಂಡಿಯಾ ಒಕ್ಕೂಟಕ್ಕೆ ಮೈನಸ್ ಆಗ್ತಾ ಹೋಯಿತು. ಇನ್ನು ಎಸ್ಐಆರ್ ವಿರೋಧಿಸಿ ವಲಸಿಗರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸಿದ್ದು, ಸೀಟು ಹಂಚಿಕೆ ಜಗಳದಲ್ಲೇ ಕೊನೆಯವರೆಗೂ ಕಾಲಹರಣವಾಗಿದ್ದು, ಕೊನೆಗೆ ಮುಸ್ಲಿಂ ಮತಗಳು ಘಟಬಂಧನ್ ಒಳಗೆ ಚದುರಿ ಹೋಗಿದ್ದು ಕೂಡ ಇಂಡಿಯಾ ಕೂಟದ ಹೀನಾಯ ಸೋಲಿಗೆ ಕಾರಣವಾಯಿತು. ಇನ್ನು ಬಿಹಾರದ 2ನೇ ಹಂತದ ಮತದಾನದ ಹೊತ್ತಲ್ಲೇ ದೆಹಲಿಯಲ್ಲಿ ಬಾಂಬ್ ಸ್ಫೋಟವಾಯಿತು.
ಇದನ್ನ ಬಿಜೆಪಿಯವರೇ ಮಾಡಿಸಿದ್ದು ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿದ್ದನ್ನೇ ಬಿಜೆಪಿಯವರು ಬಂಡವಾಳ ಮಾಡಿಕೊಂಡ್ರು. ಕಾಂಗ್ರೆಸ್ಗೆ ಪಾಕಿಸ್ತಾನದ ಮೇಲೆ ಪ್ರೀತಿ, ತೇಜಸ್ವಿ ಯಾದವ್ಗೆ ಕಾಂಗ್ರೆಸ್ ಮೇಲೆ ಪ್ರೀತಿ. ಇಂಥವರು ಅಧಿಕಾರಕ್ಕೆ ಬಂದ್ರೆ ಮತ್ತೆ ಬಿಹಾರದಲ್ಲಿ ಜಂಗಲ್ ರಾಜ್ ಆಡಳಿತ ಬರುತ್ತೆ, ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತೆ ಅಂತ ಬಿಜೆಪಿಯವರು ಮಾಡಿದ ಪ್ರಚಾರವು ಎನ್ಡಿಎಗೆ ಲಾಭ ತಂದುಕೊಟ್ರೆ ಕಾಂಗ್ರೆಸ್ ಅಂಡ್ ಟೀಮ್ಗೆ ಹೀನಾಯ ಸೋಲು ತಂದಿಡ್ತು. ಬಿಹಾರ ರಾಜಕೀಯ ಇತಿಹಾಸದಲ್ಲೇ ಮೊದಲ ಸಲ ಬಿಜೆಪಿ ನಂಬರ್ 1 ಪಕ್ಷವಾಗಿ ಹೊರಹೊಮ್ಮಿದೆ. ಜೆಡಿಯು 2ನೇ ಸ್ಥಾನದಲ್ಲಿದೆ. ಒಟ್ಟಾರೆ ಡಬಲ್ ಸೆಂಚುರಿ ಬಾರಿಸಿ ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ರಚಿಸೋದು ಫೈನಲ್ ಆಗಿದೆ. ಬಿಹಾರದಲ್ಲಿ ಇಷ್ಟು ದೊಡ್ಡ ಗೆಲುವು ತಂದು ಕೊಟ್ಟಿದ್ದಕ್ಕೆ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿ ಎಲ್ಲರೂ ಬಿಹಾರ ಜನರಿಗೆ ಧನ್ಯವಾದ ಹೇಳಿದ್ರು. ದೆಹಲಿ ಬಿಜೆಪಿ ಕಚೇರಿಯಲ್ಲೂ ಭರ್ಜರಿ ಸಂಭ್ರಮಾಚರಣೆ ನಡೆಯಿತು. ये प्रचंड जीत, ये अटूट विश्वास बिहार के लोगों ने बिल्कुल गर्दा उड़ा दिया है. ಇನ್ನು ಪ್ರಧಾನಿ ಮೋದಿ ಬಿಹಾರ ಜನರಿಗೆ ಧನ್ಯವಾದ ತಿಳಿಸಿದ್ರು. ಎನ್ಡಿಎ ರಾಜ್ಯಕ್ಕೆ ಸರ್ವತೋಮುಖ ಅಭಿವೃದ್ಧಿಯನ್ನ ಒದಗಿಸಿದೆ. ನಮ್ಮ ಹಿಂದಿನ ಸಾಧನೆ ಮತ್ತು ರಾಜ್ಯವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ನಮ್ಮ ದೂರದೃಷ್ಟಿಯ ಆಧಾರದ ಮೇಲೆ ಜನರು ನಮಗೆ ಮತ ಹಾಕಿದ್ದಾರೆ. ಈ ಅಪ್ರತಿಮ ವಿಜಯಕ್ಕಾಗಿ ಸಿಎಂ ನಿತೀಶ್ ಕುಮಾರ್ ಜಿ ಮತ್ತು ಎನ್ಡಿಎ ಕುಟುಂಬದ ನಮ್ಮ ಮಿತ್ರರಾದ ಚಿರಾಗ್ ಪಾಸ್ವಾನ್ ಜಿ, ಜಿತಿನ್ ರಾಮ್ ಮಾಂಝಿ ಜಿ ಮತ್ತು ಉಪೇಂದ್ರ ಕುಶ್ವಾಹ ಜಿ ಅವರನ್ನ ಅಭಿನಂದಿಸಿದ್ರು. ಜೊತೆಗೆ ಕಾಂಗ್ರೆಸ್ ಅಂಡ್ ದೋಸ್ತಿಗಳನ್ನೂ ತರಾಟೆಗೆ ತೆಗೆದುಕೊಂಡರು. सभी कार्यकर्ता जोरदार तरीके से नरेंद्र मोदी, नरेंद्र मोदी, नरेंद्र मोदी.